ನನ್ನ ತಾಯಿ ಒಬ್ಬ ರಾಕ್ಷಸಿಯಾಗಿದ್ದಳು, ಆದರೆ ಅವಳನ್ನು ಕೊಂದ ಆ ಪ್ರಾಣಿ ಮಾತ್ರ ನನ್ನನ್ನು ಪ್ರೀತಿಸಿತು. ನಾನು ಆ ಹೊಸ ಗ್ರಾಹಕಳ ಮನೆಗೆ ತಲುಪುವವರೆಗೂ ಅವಳನ್ನು ಗುರುತಿಸಲಿಲ್ಲ. ಅದು ನಾನು ಬಾಲ್ಯದಲ್ಲಿ ವಾಸವಿದ್ದ ಮನೆಯ ಪಕ್ಕದಲ್ಲೇ ಇತ್ತು. ನನಗೆ 6 ವರ್ಷವಿದ್ದಾಗ ನಾನು ಆ ಬಡಾವಣೆಯನ್ನು ಬಿಟ್ಟು ಬಂದಿದ್ದೆ. ಅಲ್ಲಿನ ನೆನಪುಗಳು ಬಹಳ ಮಸುಕಾಗಿದ್ದವು. ಪಕ್ಕದ ಮನೆ ಪಾಳುಬಿದ್ದಂತೆ ಕಾಣುತ್ತಿತ್ತು. ಒಡೆದ ಕಿಟಕಿಗಳು, ಒಣಗಿದ ಹುಲ್ಲು. ನನ್ನ ಗ್ರಾಹಕಿ ಮಿಸ್ ರಾಮೋನಾ ನನಗೆ ವಿಚಿತ್ರವಾದ ಇಮೇಲ್ಗಳನ್ನು ಕಳುಹಿಸಿದ್ದರು. ಬಾಗಿಲು ತೆರೆದಿದೆ. ಮೇಜಿನ ಮೇಲೆ ಹಣವಿದೆ. ಬೇಕಾದ ಆಹಾರವನ್ನು ನೀವೇ ತೆಗೆದುಕೊಳ್ಳಿ. ನಾನು ಆವರಣದ ಹುಲ್ಲನ್ನು ಕತ್ತರಿಸುತ್ತಿದ್ದಾಗ 10 ಅಡಿ ಎತ್ತರದ ಬೇಲಿಯನ್ನು ನೋಡಿದೆ. ಇದ್ದಕ್ಕಿದ್ದಂತೆ ಒಂದು ನೆನಪು ನನ್ನನ್ನು ಕಾಡಿತು. ಮರದ ಬೇಲಿಯ ಮೇಲೆ ಜೇಕಿದ ಉದ್ದನೆಯ ಕಪ್ಪು ಕೂದಲುಗಳು, ಮಸುಕಾದ ಬಿಳಿ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು. ಕೇವಲ ನನ್ನನ್ನೇ. ನಾನು ಕೆಲಸವನ್ನು ಮುಗಿಸಿ ಹಣಕ್ಕಾಗಿ ಮನೆ ಒಳಗೆ ಹೋದೆ. ಅವರು $400 ಬಿಟ್ಟು ಹೋಗಿದ್ದರು. ಅದು ತುಂಬಾ ಹೆಚ್ಚಾಗಿತ್ತು. ಜೊತೆಗೆ ಒಂದು ಸ್ಯಾಂಡ್ವಿಚ್ ಇತ್ತು. ಆ ಬ್ರೆಡ್ ಒಳಗೆ ಹಸಿ ಮತ್ತು ಕೆಂಪು ಮಾಂಸವಿತ್ತು, ಮತ್ತು ಒಂದು ವಿಲಕ್ಷಣವಾದ ಉದ್ದನೆಯ ಕಪ್ಪು ಕೂದಲು. ನಂತರ ನೆನಪುಗಳು ಮರಳಿ ಬಂದವು. ಆ ಹಸಿವು ನೆನಪಾಯಿತು. ಹೇನುಗಳು, ಗಾಯಗಳು. ನನ್ನ ತಾಯಿ ಒಂದು ಕೆಟ್ಟ ಕನಸಿನಂತಿದ್ದರು. ಆದರೆ ಅಲ್ಲಿ ಒಂದು ಕೈ ಇತ್ತು. ಒಂದು ದೈತ್ಯ ಮತ್ತು ಮೃದುವಾದ ಕೈ. ಅದು ನನಗೆ ಆಹಾರ ನೀಡುತ್ತಿತ್ತು ಮತ್ತು ಕತ್ತಲೆಯಿಂದ ನನ್ನನ್ನು ರಕ್ಷಿಸುತ್ತಿತ್ತು. ನನ್ನ ತಾಯಿ ಕೊನೆಗೆ ತಾಳ್ಮೆ ಕಳೆದುಕೊಂಡ ಆ ದಿನ ನನಗೆ ನೆನಪಿದೆ. ಅವರು ನನ್ನ ಮೇಲೆ ಕಿರುಚುತ್ತಾ ನನ್ನನ್ನು ಕೆಟ್ಟದಾಗಿ ಬೈಯುತ್ತಿದ್ದರು. ಆಗ ಏನೋ ಒಂದು ಅವಳನ್ನು ಹಿಡಿದುಕೊಂಡಿತು. ಏನೋ ಒಂದು ಅವಳನ್ನು ಆಕಾಶಕ್ಕೆ ಎತ್ತಿತು. ಕಿವಿಗಿಸುವಂತಹ ಒಂದು ಸದ್ದು. ನಂತರ ಮೌನ. ಆ ಪ್ರಾಣಿ ನನಗೆ ಯಾವುದೇ ಹಾನಿ ಮಾಡಲಿಲ್ಲ. ಅದು ತನ್ನ ಬೆಚ್ಚನೆಯ ಮಮತೆಯಿಂದ ನನ್ನನ್ನು ಸುತ್ತಿಕೊಂಡಿತು. ನಾನು ಕೊನೆಯದಾಗಿ ರಾಮೋನಾ ಅವರ ಮನೆಗೆ ಹೋದೆ. ನಾನು ಅವರನ್ನು ಕಂಡುಕೊಂಡೆ. ಬೂದು ಬಣ್ಣದ ತೆಳುವಾದ ದೇಹದ ಮಹಿಳೆ, ಅಗಲವಾದ ಬಾಯಿ ಮತ್ತು ಪ್ರೀತಿಯ ಕಣ್ಣುಗಳು. ಅವರು ರಾಕ್ಷಸರಾಗಿರಲಿಲ್ಲ. ಅವರು ನನ್ನ ರಕ್ಷಕರಾಗಿದ್ದರು. ನಾನು ಬದುಕಲಿ ಎಂದು ಅವರು ನನ್ನ ಜೀವನದಿಂದ ನಿಜವಾದ ರಾಕ್ಷಸಿಯನ್ನು ಹೊರಹಾಕಿದರು. ಅವರ ಕೊನೆಯ ಉಸಿರಿರುವವರೆಗೂ ನಾನು ಅವರನ್ನು ಆರೈಕೆ ಮಾಡಿದೆ. ಈಗಲೂ ನಾನು ಅವರ ಮನೆಯ ಹುಲ್ಲನ್ನು ಕತ್ತರಿಸುತ್ತೇನೆ, ಏಕೆಂದರೆ ಕೆಲವು ರಾಕ್ಷಸರು ವಾಸ್ತವವಾಗಿ ದೇವತೆಗಳಾಗಿರುತ್ತಾರೆ.